ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಟ್ಟಿ ಮೊಸರು ಹೇಗೆ ಮಾಡೋದು ಅಂತ ನೋಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಮೊದಲನೇದಾಗಿ ಗಟ್ಟಿ ಮೊಸರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಈಗ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಥರದ ಹಾಲು ಕೂಡ ತೊಗೊಳ್ಬೋದು. ನಾನಿಲ್ಲಿ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಳ್ಬೇಕು. ಸೊ ಒಂದು 10 ನಿಮಿಷ ಹಾಲನ್ನ ಕಾಯಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ, 10 ನಿಮಿಷ ಚೆನ್ನಾಗಿ ಹಾಲು ಕಾದಾದ ನಂತರ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಹಾಲು ಬಿಸಿ ಇದ್ದರೆ ಸಾಕು. ಈಗ ನೋಡಿ, ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇಲ್ಲಿ ಹಾಲು ತಣ್ಣಗಾಗೋಷ್ಟರೊಳಗೆ ನಾವು 2 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ನಂದಿನಿ ಮೊಸರನ್ನು ತೊಗೊಂಡಿದ್ದೀನಿ. ಮೊಸರು ತುಂಬ ಗಟ್ಟಿಗಿಲ್ಲ, ಸ್ವಲ್ಪ ತೆಳ್ಳಗಿದೆ ಅಲ್ವಾ. ಸೊ ನಾವೀಗ ಗಟ್ಟಿ ಮೊಸರನ್ನು ತಗೊಳ್ಬೇಕು. ಹಾಗಾಗಿ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ನೀರಿನ ಅಂಶ ಎಲ್ಲ ಫಿಲ್ಟರ್ ಆಗುತ್ತೆ. ಸೊ ಆವಾಗ ನಮಗೆ ಗಟ್ಟಿ ಮೊಸರು ಸಿಗುತ್ತೆ. ಸೊ ನೋಡಿ, ಈ ಥರ ಶೋಧಿಸ್ಕೊಳ್ಳೋಣ. ಸೊ ಇದನ್ನು ಹಾಗೆ ಬಿಟ್ಬಿಡೋಣ. ಸೊ ಹಾಲು ತಣ್ಣಗಾಗೋಷ್ಟರೊಳಗೆ ಸೊ ನೀರಿನ ಅಂಶ ಎಲ್ಲ ಫಿಲ್ಟ್ರ್ ಆಗಿರುತ್ತೆ, ಗಟ್ಟಿ ಮೊಸರು ಹಾಗೆ ಉಳಿದಿರುತ್ತೆ. ಸೊ ನೋಡಿ, ನಾನೀಗ ಒಂದು ಬೌಲ್ ಒಳಗಡೆ ಹಾಗೆ ಇಟ್ಬಿಟ್ಟು ಬಿಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದು ಹೀಗೆ ಇರಲಿ. ನೋಡಿ, ಮೊಸರನ್ನು ಶೋಧಿಸ್ಕೊಂಡಿದ್ದೀನಿ ಅಲ್ವಾ, ಎಷ್ಟು ನೀರು ಬಂದಿದೆ. 2 ಸ್ಪೂನ್ ಮೊಸರಲ್ಲಿ ಸೊ 1 ಸ್ಪೂನಷ್ಟು ನೀರೇ ಇದೆ. ಸೊ ನನಗೆ ಈಗ 1 ಸ್ಪೂನಷ್ಟು ಮೊಸರು ಆಗಿದೆ. ಈಗ ನೋಡಿ, ಹಾಲು ಕೂಡ ಉಗುರು ಬೆಚ್ಚಗಿದೆ, ಫುಲ್ಲು ತಣ್ಣಗಾಗಿಲ್ಲ. ಸೊ ಉಗುರು ಬೆಚ್ಚಗಿದೆಯೋ ಇಲ್ವೋ ಅಂತ ಕೈ ಇಟ್ಬಿಟ್ಟು ಚೆಕ್ ಮಾಡಿ. ಸೊ ಫುಲ್ಲು ತಣ್ಣಗಾಗ್ಬಿಟ್ರೆ ಹಾಲು ಮೊಸರು ಗಟ್ಟಿಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಹೆಪ್ಪಾಕಬೇಕು. ಈಗ ಒಂದು ಮಡಿಕೆಗೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಕೆನೆ ಸಮೇತ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ಕೆನೆನ ತೆಗಿತಾ ಇಲ್ಲ. ಈಗ ಹಾಲಿಗೆ 1 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರು. ಸೊ ನೋಡಿ, ಮೊಸರು ಹಾಕಿದ ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕ್ಯಾಪನ್ನು ಮುಚ್ಚಿಬಿಟ್ಟು ಓವರ್ ನೈಟು ಬಿಟ್ಬಿಡಬೇಕು. ಅಥವಾ ನೀವು ಬೆಳಗ್ಗೆ ಹಾಕಿದರೆ ಸಂಜೆ ಅಷ್ಟರೊಳಗೆ ಮೊಸರು ಆಗಿರುತ್ತೆ. ಸೊ ನಾನೀಗ ಕ್ಯಾಪನ್ನು ಮುಚ್ಚಿಬಿಟ್ಟು ಓವರ್ ನೈಟು ಬಿಡ್ತಾ ಇದ್ದೀನಿ ಹಾಗೇ. ಸೊ ನಾನು ಇದನ್ನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ. ಸೊ ನೋಡಿ, ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮೊಸರು ಆಗಿದೆ ಅಂತ. ತುಂಬ ಗಟ್ಟಿಗಾಗಿದೆ ಮೊಸರು. ಸೊ ನೋಡಿ, ಎಷ್ಟು ಸಖತ್ತಾಗಿ ಆಗಿದೆ ಅಂತ. ನೋಡಿ, ಸ್ಪೂನಿಂದ ತೆಗಿತಾ ಇದ್ದೀನಿ ಎಷ್ಟು ಗಟ್ಟಿಗಾಗಿದೆ ಮೊಸರು ಅಂತ. ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಮೊಸರನ್ನು ಮಾಡ್ಕೊಳ್ಳಿ ಮನೆಯಲ್ಲಿನೇ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಈ ಗಟ್ಟಿ ಮೊಸರಿಗೆ ಸಕ್ಕರೆ ಕೂಡ ಹಾಕ್ಕೊಂಡು ಹಾಗೆ ತಿನ್ಬೋದು, ಅಥವಾ ಮೊಸರಿಗೆ ಉಪ್ಪು ಹಾಕ್ಕೊಂಡು ತಿನ್ಬೋದು, ಅಥವಾ ಮೊಸರನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಖಾರ, ಸೊ ನಿಮಗೆ ಏನು ಇಷ್ಟ ಬರುತ್ತೋ ಮೊಸರಿಂದ ಅದೆಲ್ಲನೂ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಮೊಸರು. ನೆಕ್ಸ್ಟ್ ನೀವು ಮೊಸರು ಮಾಡಬೇಕಾದ್ರೆ ಹೊರಗಿನಿಂದ ಪಾಕೆಟ್ ಮೊಸರನ್ನು ತರೋ ಬದಲು ಇದೇ ಮೊಸರನ್ನು ಒಂದು ಬೌಲಲ್ಲಿ ಸಪ್ರೇಟಾಗಿ 1-2 ಸ್ಪೂನು ಅಥವಾ 1 ಸ್ಪೂನ್ ಎತ್ತಿಟ್ಕೊಂಡು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಅಂತ, ಜಲ್ಲಿ ಥರ. ಸೊ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಮೊಸರಾಗಿದೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.